ಬಿಜೆಪಿಯ ಒಬ್ಬ ಲೀಡರ್ ಮಗನು ಆರ್ಎಸ್ಎಸ್ ನಲ್ಲಿ ಪೂರ್ಣ ಪ್ರಚಾರಕರಾಗಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದವರಿಗೆ ಸಂಘ ಪರಿವಾರದವರು ಸಹಾಯ ಮಾಡ್ತಿಲ್ಲ ಎಂಬ ಹಿಂದೂ ಸಂಘಟನೆಗಳ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದವರು, ಇಷ್ಟು ದಿನ ನಾನು ಹೇಳ್ತಾ ಇದ್ದೆ, ಈಗ ಅವರೇ ಹೇಳ್ತಾ ಇದ್ದಾರಾ? ನಾನು ಮುಂಚೆಯಿಂದ ಹೇಳ್ತಾ ಇದ್ದೆ, ಶಾಲು ಗೋಶಾಲೆಗೆ ಹೋಗ್ಬೇಕು ಅನ್ನೋದು, ಧರ್ಮ ರಕ್ಷಣೆ ಗೋರಕ್ಷಣೆಗೆ ಬಿಡೋದು ಬಡವರ ಮಕ್ಕಳಿಗೆ. ಇವರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಒಬ್ಬ ಬಿಜೆಪಿ ಲೀಡರ್ ಮಗ ಆರ್ಎಸ್ಎಸ್ ನ ಪೂರ್ಣ ಪ್ರಚಾರಕರು ಇದ್ರೆ ತೋರಿಸಿ ನೋಡೋಣ ಅಂತ ಕಿಡಿಕಾರಿದ್ದಾರೆ. ಫುಲ್ ಟೈಮ್ ಪ್ರಚಾರಕರನ್ನ ಒಬ್ಬ ಬಿಜೆಪಿ ನಾಯಕರ ಮಗನನ್ನ ತೋರಿಸಿ ವಿಜಯದಶಮಿಗೆ ಒಂದು ದಿನ ಚಡ್ಡಿ ಪ್ಯಾಂಟ್ ಹಾಕೋದು, ಕೋಮು ಗಲಭೆಯಲ್ಲಿ ಯಾರು ಸಾಯ್ತಾ ಇದ್ದಾರೆ? ಇವ್ರ ಮಕ್ಕಳು ಹೋಗ್ತಾರಾ? ಪರೇಶ್ ಮೇಸ್ತಾ ಹೆಸರಲ್ಲಿ ಚುನಾವಣೆ ಗೆದ್ರು, ಅವರ ಮನೆಗೆ ಇವರು ಹೋಗಿದ್ದಾರ? ಎಷ್ಟೋ ಜನ ತೀರಿ ಹೋದ್ರು. 22, 26, 28 ವರ್ಷದವರು ತೀರಿ ಹೋದ್ರು. ಈಗಲಾದ್ರೂ ಯುವಕರು ಜಾಗೃತರಾಗಿ ಉದ್ಯೋಗ ಹುಡುಕಿ ಕುಟುಂಬಕ್ಕೆ ನೆರವಾಗಿ ಅಂತ ಕರೆಯನ್ನು ಕೊಟ್ಟರು. ಕೋಮು ಗಲಭೆಗೆ ನಿಮ್ಮನ್ನ ಉಪಯೋಗ ಮಾಡಿಕೊಳ್ತಿದ್ದಾರೆ. ದಲಿತರು, ಹಿಂದುಳಿದವರನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಆರ್ಎಸ್ಎಸ್ ಅವರು ರೈತರ ಪರ ಪ್ರತಿಭಟನೆ ಮಾಡಿದ್ದಾರಾ? ನಿರುದ್ಯೋಗ, ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ದಾರಾ? ಇಂಥದಕ್ಕೆ ಮಾತ್ರ ಪ್ರಚೋದನೆ ಕೊಡ್ತಾರೆ. ಯುವಕರಿಗೆ ಹೇಳ್ತೀನಿ, ಆ ತಂಟೆಗೆ ಹೋಗ್ಬೇಡಿ. ಬಿಜೆಪಿ ಸಂಘ ಪರಿವಾರದ ಮಕ್ಕಳು ಅದರಲ್ಲಿಲ್ಲ. ನಿಮ್ಮನ್ನ ಈ ನರಕಕ್ಕೆ ತಳ್ತಾರೆ. ನರಕಕ್ಕೆ ತಳ್ಳಿದ ಮೇಲೆ ನಿಮ್ಮ ಸಹಾಯಕ್ಕೆ ಯಾರೂ ಬರಲ್ಲ. ನನಗೆ ಬೆದರಿಕೆ ಹಾಕಿದ ಯುವಕನಿಗೆ ಲಾಯರ್ ಕೂಡ ಇವರು ಕೊಟ್ಟಿಲ್ಲ. ಅವರ ತಾಯಿ ಫೋನ್ ಮಾಡಿದ್ದಕ್ಕೆ ಬಿಟ್ಟೆ. ನೊಂದವರ ಮನೆಗೆ ಇವರು ಹೋಗಲ್ಲ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಯುವಕರು ಬೇಕು ಅಂತ ಮಹೇಂದ್ರ ಕುಮಾರ್ ಹೇಳ್ತಾ ಇದ್ರು. ರಕ್ತ ಪಿಪಾಸುಗಳು ಅಂತಿದ್ರು. ಇದನ್ನ ಎಷ್ಟು ಬೇಗ ತಿಳಿದುಕೊಳ್ತೀವಿ ಅಷ್ಟು ಒಳ್ಳೆಯದು ಅಂತ ಆರ್ಎಸ್ಎಸ್ ವಿರುದ್ಧ, ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಸಂಪೂರ್ಣವಾದಂತ ವಿಷಯಗಳನ್ನ ಇಟ್ಕೊಂಡು ಮಾತಾಡಿದ್ದಾರೆ. ಎಸ್, ಅದು ಬಿಜೆಪಿ ನಾಯಕರು ಉತ್ತರ ಕೊಡಬೇಕು. ಯಾರ್ಯಾರು ಪ್ರೆಸ್ ಮೀಟ್ ಮಾತಾಡುವಂತ ನಾಯಕರು ಅವ್ರ ಮಕ್ಕಳು ಪೂರ್ಣಾವಧಿ ಪ್ರಚಾರಕರಾಗಿದ್ದಾರಾ, ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದಾರಾ, ಏನು ಅಂತ ಅವ್ರು ಹೇಳ್ಬೇಕು. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕು. ಉತ್ತರ ಕೊಡೋರ್ ಮಕ್ಕಳು ಆರ್ಎಸ್ಎಸ್ ವರ್ಕ್ ಮಾಡ್ತಾರೆ ಏನು ಅಂತ ಗೊತ್ತಾಗುತ್ತೆ. ಸೊ ಇದು ಬಿಜೆಪಿ ವರ್ಸಸ್ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ. ಈಗ ಇನ್ನೊಂದು ನ್ಯೂಸ್ ಏನು? ದೇಶ, ಹಿಂದೂ ಧರ್ಮ ಹಾಗೂ ಆರ್ಎಸ್ಎಸ್ ವಿರುದ್ಧ ಮಾತನಾಡುವವರಿಗೆ ಕಾಂಗ್ರೆಸ್ ನಲ್ಲಿ ಬಡ್ತಿ ನೀಡಲಾಗುತ್ತೆ ಅಂತ ಬಿಜೆಪಿ ಶಾಸಕ ಅಂದ್ರೆ ಪ್ರಮೋಷನ್ ಕೊಡ್ತಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂತವರು ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಸಚಿವ ಹುದ್ದೆ ಸಿಕ್ಕಿರುವುದು ಇದೇ ಕಾರಣಕ್ಕೆ ಅಂತ ಟೀಕಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಉಲ್ಲೇಖಿಸಿದ ಯತ್ನಾಳ್, ದೇಶದ ವಿರುದ್ಧ ಹಾಗೂ ಹಿಂದೂಗಳ ಬಗ್ಗೆ ಹಗುರವಾಗಿ ಮಾತನಾಡುವುದು ಕಾಂಗ್ರೆಸ್ನ ರಾಜಕೀಯ ಸಂಸ್ಕೃತಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಇತ್ತೀಚೆಗೆ ಹೊರಡಿಸಿರ್ತಕ್ಕಂಥ ನೇರ ನೇಮಕಾತಿ ಆದೇಶವನ್ನ ತೀವ್ರವಾಗಿ ವಿರೋಧಿಸಿದ ಅವರು, ಈ ಕ್ರಮವು ಭ್ರಷ್ಟಾಚಾರಕ್ಕೆ ನೇರ ದಾರಿ ಮಾಡಿಕೊಡಲಿದ್ದು ಪಾರದರ್ಶಕ ನೇಮಕಾತಿ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಲಿದೆ ಅಂತ ಆರೋಪಿಸಿದರು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಕಾಂಗ್ರೆಸ್ನಿಂದ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅಂತ ಕಾದ್ ನೋಡಬೇಕು. ಮತ್ತೆ ಆರ್ಎಸ್ಎಸ್ ಬೈದ್ರೆ ಪ್ರಮೋಷನ್ ಸಿಗುತ್ತೆ ಅಂತ. ಈಗ ಹರಿಪ್ರಸಾದ್ ಬೈತಿದ್ರು, ಅವರ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಬೈತಿದ್ರು, ಅವ್ರನ್ನ ಗೃಹ ಮಂತ್ರಿ ಮಾಡಿದ್ರು ಅಂತ ಹೇಳ್ತಾವ್ರೆ. ಎಲ್ಲರಲ್ಲೂ ಅದೇ ತಾನೇ ಆಗದು. ಅದಕ್ಕೇನಂತೆ? ಅಪೋಸಿಷನ್ ಪಾರ್ಟಿ ಅಂದಾಗ ವಿರೋಧ ಪಕ್ಷವನ್ನು ಯಾರು ಕರೆಕ್ಟ್ ಆಗಿ ಟೀಕೆ ಮಾಡ್ತಾರೆ ಅವ್ರ ಲೀಡರ್ ಅವ್ರು ಜವಾಬ್ದಾರಿ ಸಿಗುತ್ತೆ. ಅದೇನು ಮಾಡಕ್ಕಾಗಲ್ಲ. ರಾಜ್ಯದಲ್ಲಿ ಜನಸಾಮಾನ್ಯರು ಮತ್ತು ರೈತರ ಹಿತರಕ್ಷಣೆ ಮಾಡೋಕೆ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ತಕ್ಷಣವೇ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯ ರಾಜಕಾರಣಕ್ಕೆ ಮರಳಬೇಕು ಅಂತ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಹ್ವಾನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸಂತೆ ಕಸಲಗೆರೆ ಗ್ರಾಮದಲ್ಲಿ ಮಾತನಾಡಿದಂತವರು, ಪ್ರಸ್ತುತ ರಾಜ್ಯದಲ್ಲಿ ವಿರೋಧ ಪಕ್ಷಗಳ ಕಾರ್ಯವೈಖರಿ ಹಾಗೂ ಆಡಳಿತ ಪಕ್ಷದ ನಡವಳಿಕೆಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ವಿರೋಧ ಪಕ್ಷ ಎಲ್ಲಿದೆ ಅಂತ ಹುಡುಕ್ಬೇಕಾಗಿದೆ. ವಿಪಕ್ಷ ಅಂದ್ರೆ ಹಿಂದೆ ಒಂದು ಭಯ, ಗೌರವ ಇತ್ತು. ಆದ್ರೆ ಇವತ್ತು ಯಾವುದೇ ವಿರೋಧ ಪಕ್ಷಗಳು ಜನರಿಗೆ ನ್ಯಾಯ ಕೊಡಿಸುವಲ್ಲಿ ನಿಟ್ಟಿನಲ್ಲಿ ನಿಂತಿಲ್ಲ. ಪಕ್ಷದ ಜವಾಬ್ದಾರಿ ತೆಗೆದುಕೊಂಡವರು ಕೂಡ ಕೆಲಸ ಮಾಡ್ತಿಲ್ಲ. ವಿರೋಧ ಪಕ್ಷದ ನಾಯಕರುಗಳೇ ನಾಪತ್ತೆಯಾಗಿದ್ದಾರೆ ಅಂತ ರವೀಂದ್ರ ಶ್ರೀಕಂಠಯ್ಯ ಲೇವಡಿ ಮಾಡಿದ್ರು. ವಿಪಕ್ಷಗಳು ಸರಿಯಾಗಿ ಕೆಲಸ ಮಾಡದಿರುವುದು ಇಂದಿನ ರಾಜಕೀಯದ ದೊಡ್ಡ ದುರಂತ ಅಂತ ಹೇಳಿದ್ರು. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ ಮಾಜಿ ಶಾಸಕರು, ಕಾಂಗ್ರೆಸ್ನಲ್ಲಿ ಕೆಲವು ಒಳ್ಳೆಯ ಮಂತ್ರಿಗಳಿದ್ದಾರಾದರೂ ಇವತ್ತು ಬಹುತೇಕರು ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದ್ದಾರೆ. ಶಾಸಕರ ಪೊಲೀಸ್ ಫೋನ್ ರೆಕಾರ್ಡ್ ತೆಗೆದು ನೋಡಿದ್ರೆ ಅವರ ಯೋಗ್ಯತೆ ಏನೆಂದು ಗೊತ್ತಾಗುತ್ತೆ. ಎಲ್ಲರೂ ರೈತರ ಜಮೀನ್ ಕಿತ್ಕೊಂಡು ಲೇಔಟ್ ಮಾಡಿ ದುಡ್ಡು ಮಾಡೋಕೆ ನಿಂತಿದ್ದಾರೆ. ಇವರಿಗೆ ರೈತರ ಕಬ್ಬು ಒಣಗಿದ್ರೆ ಏನ್ ಚಿಂತೆ ಅಂತ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಕುಮಾರಣ್ಣ ಕೇಂದ್ರ ಸಚಿವರಾಗಿದ್ದು ಸಾಕು, ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಬನ್ನಿ ಅಂತ ನಾನು ತಗ್ಗಳ್ಳಿಯಲ್ಲೇ ಅವ್ರಿಗೆ ಹೇಳಿದ್ದೇನೆ. ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳಿವೆ. ರೈತರನ್ನ, ಜನಸಾಮಾನ್ಯರನ್ನ ಉಳಿಸುವ ಆಲೋಚನೆ ಸದ್ಯಕ್ಕೆ ಯಾರಿಗೂ ಇಲ್ಲ. ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಮರಳಿ ಜನರ ಪರವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಇಲ್ಲಿನ ಜನಸಾಮಾನ್ಯರು ಉಳಿಯಲು ಸಾಧ್ಯ. ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಶೂನ್ಯತೆಯನ್ನ ತುಂಬಲು, ರೈತರ ಪರ ಧ್ವನಿಯಾಗಲು ಕುಮಾರಸ್ವಾಮಿ ಅವರ ನಾಯಕತ್ವ ತಕ್ಷಣವೇ ರಾಜ್ಯಕ್ಕೆ ಅಗತ್ಯವಿದೆ ಅಂತ ರವೀಂದ್ರ ಶ್ರೀಕಂಠಯ್ಯ ಪ್ರತಿಪಾದಿಸಿದ್ದಾರೆ.
ಕರೆಕ್ಟು. ವಿಪಕ್ಷ ನಾಯಕ ಅಶೋಕ್ ಆಗ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗ್ಲಿ, ಇಲ್ಲಿ ಆ ಕಾಂಗ್ರೆಸ್ ಅನ್ನು ಸಮರ್ಥವಾಗಿ ಫೇಸ್ ಮಾಡಲು ಫೇಲ್ ಆಗಿದ್ದಾರೆ ಅನ್ನೋದು ಇವ್ರ ಲೆಕ್ಕಾಚಾರಗಳು. ಹಾಗಾಗಿ ಕುಮಾರಸ್ವಾಮಿ ಅವರು ಬರ್ಲಿ ಅಂತ ನೋಡ್ಬೇಕು. ಅವ್ರದೇ ಪಾರ್ಟಿ ಮಾಜಿ MLA ಹೇಳ್ತಾವ್ರೆ, ಆ ಮಾತನ್ನೇನ್ ಮಾಡ್ತಾರೆ ನೋಡ್ಬೇಕೀಗ.